ಸರ್ಕಾರಕ್ಕೆ ಸೆಡ್ಡು ಹೊಡೆದಂತಹ ಸರ್ಕಾರಿ ವೈದ್ಯಾಧಿಕಾರಿಗಳು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವೈದ್ಯರಿಂದ ಹೋರಾಟ. ಮಾರ್ಚ್ 11ರಿಂದ ಒಪಿಡಿಗೆ ಸೇವೆ ಬಂದ್ ಮಾಡಲಾಗಿ ಮುಷ್ಕರಕ್ಕೆ ಪ್ಲಾನ್ ಹಾಕೊಂಡಿರುವಂತಹ ವೈದ್ಯಾಧಿಕಾರಿ. ಸರ್ಕಾರಕ್ಕೆ ಸೆಡ್ಡು ಹೊಡೆದಂತಹ ಸರ್ಕಾರಿ ಅಧಿಕಾರಿಗಳು ಒಂದು ಕಡೆಗೆ ಸಾರಿಗೆ ಚಾಲಕರದು ಮತ್ತು ನಿರ್ವಾಹಕರ ಗಲಾಟೆ ಬಂದಾದ ನಂತರ ಈಗ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದಂತಹ ಸರ್ಕಾರಿ ವೈದ್ಯಾಧಿಕಾರಿಗಳು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವೈದ್ಯರಿಂದ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮಾರ್ಚ್ 11ರಿಂದ ಒಪಿಡಿ ಸೇವೆ ಬಂದ್, ಮುಷ್ಕರಕ್ಕೆ ಪ್ಲಾನ್ ಮಾಡಲಾಗಿದೆ. 2 ಹಂತದಲ್ಲಿ ಮುಷ್ಕರಕ್ಕೆ ವೈದ್ಯಾಧಿಕಾರಿಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಒಪಿಡಿ ಬಂದ್ ಮಾಡಿ ಮುಷ್ಕರ ಮಾಡಲಿದ್ದಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡಲಿದ್ದಾರೆ. ಆ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಜಿಲ್ಲಾ ತಾಲೂಕು ಆಸ್ಪತ್ರೆ, ಸಮುದಾಯದ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಂದ್ ಮಾಡುವಂತಹ ತೀರ್ಮಾನದಲ್ಲಿ ಡಾಕ್ಟರ್ಸ್ಗಳಿದ್ದಾರೆ. ಸರ್ಕಾರಕ್ಕೆ ಇನ್ನೊಂದು ಬೇಗ ಶಾಕ್ ಅನ್ನು ನೀಡಲಿಕ್ಕೆ ವೈದ್ಯಾಧಿಕಾರಿಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅಲ್ರಿ ವೈದ್ಯರು ದೇವರು ಕೂತ್ಕೊಂಡು ಸ್ಟ್ರೈಕ್ ಮಾಡ್ದಂಗೆ ಆಗ್ತಾ ಇದೆ. ವೈದ್ಯರು ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಹಿಂಗೆ ಆಗೋದು. ದೇವರುಗಳು ಕೂತ್ಕೊಂಡು ಸ್ಟ್ರೈಕ್ ಮಾಡ್ದಂಗೆ ಕಾಣಿಸುತ್ತೆ. ಜನಕ್ಕೆ ಬೇಕಾಗಿರುವಂತಹ ಆರೋಗ್ಯವನ್ನು ಕಲ್ಪಿಸುವಂತಹ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ರು, ಡಾಕ್ಟರ್ಸ್ಗಳು ಮಾಡ್ತಾ ಇದ್ರು. ಅವರ ಒಂದು ಆಗು ಹೋಗುಗಳನ್ನ ಕೇಳ್ಕೊಂಬಿಡ್ರಿ ಸಿದ್ದರಾಮಯ್ಯ ಅವರೇ. ಅವ್ರೇನಾದರೂ ಕೈಯಿಂದ ಕೆಲಸವನ್ನು ಬಿಟ್ಟರು ಅಥವಾ ಕೈಯಿಂದ ಕೆಲಸಗಳನ್ನು ಮಾಡಲ್ಲ ಅಂತ ಕೂತ್ರು ಅಂತಂದರೆ ಭಾಳ ಕಷ್ಟ ಆಗುತ್ತದು. ಇಡೀ ಮಾನವ ಕುಲವೇ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ರೀ. ಕಳೆದ 5 ವರ್ಷಗಳಿಂದ ತಡೆ ಹಿಡಿದಂತಹ ಮುಂಬಡ್ತಿ ನೀಡುವುದು, ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ, ವಿವಿಧ ಬೇಡಿಕೆಯನ್ನು ಈಡೇರಿಕೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೋರಾಟ ಕೈಗೆತ್ತಿಕೊಂಡಿರುವಂತಹ ವೈದ್ಯಾಧಿಕಾರಿಗಳು ಕಳೆದ 5 ವರ್ಷಗಳಿಂದ ತಡೆ ಹಿಡಿದಂತಹ ಮುಂಬಡ್ತಿ ನೀಡುವುದು, ಉತ್ತಮ ವ್ಯಾಸಂಗ, ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶವನ್ನು ನೀಡಬೇಕು. ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವೇತನ ನೀಡುವುದು. ಕೇಂದ್ರ ಪುರಸ್ಕೃತ ಯೋಜನೆ ಅಡಿಯಲ್ಲಿ 6,000 ನೌಕರರಿಗೆ ವೇತನ. ಖಾಲಿ ಇರುವಂತಹ ವೈದ್ಯರು, ಅರೆ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡುವುದು. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳ ಸರಬರಾಜು ಮಾಡೋದು. ಎಲ್ರಿಗೂ ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ. ಸರ್ಕಾರಕ್ಕೆ ನಾನು ಇದೊಂದು ಹೇಳ್ತೀನಿ, ಎಲ್ರಿಗೂ ಕೂಡ ನಾವು, ಯಾಕಂದರೆ ಮೊದಲೇ ಮಿಡ್ಲ್ ಕ್ಲಾಸ್ ಅವ್ರು, ನಮಗೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ. ಎಲ್ಲರೂ ಬರೋದು ಯಾವುದು? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೇಟ್ ಕಮ್ಮಿ ಇರುತ್ತೆ, ನಮ್ಮ ಆರೋಗ್ಯಗಳನ್ನು ನೋಡ್ತಾರೆ ಎನ್ನುವಂತಹ ದೃಷ್ಟಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅದು ಎಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಗಲೀಜಾಗಿರಲಿ, ಯಾವುದೂ ಕೇರ್ ಮಾಡೋದಿಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಡಾಕ್ಟ್ರನ್ನ ನೋಡಲಿಕ್ಕೆ ಅಂತ ಬರ್ತಾರೆ. ಇಲ್ಲಿ ನೀವು ಅವ್ರಿಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನು ಈಡೇರಿಕೆ ಮಾಡಲಿಲ್ಲ ಅಂತಂದರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದರೆ ಅದು ಎಷ್ಟು ಪ್ರಾಣಗಳು ಹೋಗುತ್ತೋ ಗೊತ್ತಿಲ್ಲ. ಸರ್ಕಾರಗಳು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. 5 ವರ್ಷಗಳಿಂದ ಅವ್ರಿಗೆ ಏನೇನಾಗಲಿಲ್ವೋ ಅದನ್ನೆಲ್ಲ ಕೊಡುವಂತಹ ಕೆಲಸಗಳನ್ನ ಮಾಡಬೇಕು. ಕೊರೋನಾ ಸಮಯದಲ್ಲಿ ಯೋಧರಂತೆ ಕೆಲಸ ಮಾಡಿದ್ದಂತಹ ವೈದ್ಯರನ್ನು ನಾವು ಯಾವತ್ತೂ ಮರ್ತಿಲ್ಲ. ಭೂಮಿಯಲ್ಲಿ ಓಡಾಡ್ತಾ ಇರುವಂತಹ ದೇವರು ಅಂತಂದ್ರೆ ಅದು ವೈದ್ಯರು ಅಂತ ಹೇಳಲಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಗಮನವನ್ನು ತೆಗೆದುಕೊಳ್ಬೇಕು. 2 ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವಂಥ, 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರವನ್ನು ಮಾಡ್ತೇವೆ ಅಂತ ಹೇಳಿ ವೈದ್ಯಾಧಿಕಾರಿಗಳು ಸೂಚನೆಯನ್ನು ನೀಡಿದ ಮೇಲೆ ನೀವು ಅವ್ರಿಗೆ ಏನಾಗು ಹೋಗು ಇದೆಯೋ ಅದನ್ನು ಮಾಡಬೇಕ್ರಿ.